ನಮಸ್ಕಾರ ಸ್ನೇಹಿತರೆ, ಇದು ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಮುಂದೆ ಇರುವ ಕಲ್ಲಿನ ರಥ. ಈ ಕಲ್ಲಿನ ರಥವು ಕಾಲದ ಅರಿವಿನಲ್ಲಿ ಅಡಗಿರುವ ಇತಿಹಾಸದ ಜೀವಂತ ದಾಖಲೆ. ಇದು ಕೇವಲ ಕಲ್ಲಿನಲ್ಲಿ ತಯಾರಾದ ರಥವಲ್ಲ, ಇದು ಕನ್ನಡ ನಾಡಿನ ಹೆಮ್ಮೆ, ವಿಜಯನಗರ ವೈಭವದ ಜೀವಂತ ಪ್ರತಿರೂಪವಾಗಿದೆ. ಹಾಗೆ ಇದರ ಪ್ರತಿಯೊಂದು ರೇಖೆ ಶಿಲ್ಪಿಗಳ ಶ್ರದ್ಧೆಯನ್ನು ಹೋಲುತ್ತದೆ. ಪ್ರತಿಯೊಂದು ಅಲಂಕಾರವೂ ಶಕ್ತಿ ಮತ್ತು ಸಂಸ್ಕೃತಿಯ ಮಿಡಿತವಾಗಿದೆ. ರಥದ ಚಕ್ರಗಳು ತಿರುಗುವುದಿಲ್ಲ, ಆದರೆ ಕಾಲಚಕ್ರವನ್ನು ಸ್ಮರಿಸುತ್ತವೆ. ಹಾಗೆ ನಿಮಗಿದು ಗೊತ್ತೇ? ಈ ಕಲ್ಲಿನ ರಥವನ್ನು 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಆಶ್ರಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಈ ರಥವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಹಾಗೆ ಈ ರಥವನ್ನು ಎಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಎಂದರೆ, ರಥದ ಚಕ್ರವು ಚಲಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಹಾಗೆ ಈ ರಥವನ್ನು ಕೇವಲ ಕಟ್ಟಡವಲ್ಲ, ಇದರ ಆರಾಧನೆಯು ದೈವತೆಯ ಉತ್ಸವದ ಪ್ರಮುಖ ಭಾಗ. ಗರುಡ ಪ್ರತಿಷ್ಠಾನ ಸ್ಥಳವೆಂದು ಇದನ್ನು ಉಪಯೋಗಿಸುತ್ತಾರೆ. ಹಾಗೆ ನಿಮಗಿದು ಗೊತ್ತೇ? ಈ ಕಲ್ಲಿನ ರಥದ ಮೇಲೆ ಪುರಾತನ ನಾಣ್ಯಗಳ ಚಿತ್ರವನ್ನು ಕೆತ್ತಲಾಗಿದೆ. ಹಾಗೆ ನಾವು ಪ್ರತಿದಿನ ಬಳಸುವ ನೋಟಿನ ಮೇಲೆ ಈ ಚಿತ್ರವನ್ನು ನಾವು ನೋಡಬಹುದು. ಇದು ಭಾರತೀಯ ಶಿಲ್ಪಕಲೆಯ ಅದ್ಭುತತೆಯ ಪ್ರತಿಬಿಂಬವಾಗಿದೆ. ಇದು ಕೇವಲ ರಥವಲ್ಲ, ಇದು ಕಲ್ಲಿನಲ್ಲಿ ಕೊಂಡಾಡಿದ ಸಂಸ್ಕೃತಿಯ ಮಹಾಕಾವ್ಯ. ಇದು ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ. ಬನ್ನಿ, ನಾವು ನಮ್ಮ ಕನ್ನಡದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಧನ್ಯವಾದಗಳು.